ಓಕೆ, ರೈಟ್ ರೈಟ್. ನಾನು ಕನ್ನಡದಲ್ಲಿ ಒಂದ್ಸಲ ಹೇಳ್ತೀನಿ, ನೀವು ಇಂಗ್ಲೀಷಲ್ಲಿ 2 ಸಲ ಹೇಳಬೇಕು ಈ ಸೆಂಟೆನ್ಸನ್ನು. ಅದು ನಿಮಗೆ ಬಾಯ್ಪಾಠನೇ ಆಗಬೇಕು. ಈ ಸೆಂಟೆನ್ಸ್ ಎಲ್ಲ ಬಾಯ್ಪಾಠ ಆಗಬೇಕು. ಇದರಲ್ಲಿ ಗ್ರಾಮರ್ ಏನಿದೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಇದು ಬಾಯ್ಪಾಠ ಆದರೆ ನಿಮಗೆ ಸೆಂಟೆನ್ಸು ಮಾತಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ನಾನು ಸಹಾಯ ಮಾಡ್ಬೋದಾಗಿತ್ತು ಅಥವಾ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು, ಆದರೆ ನಾನು ಮಾಡಲಿಲ್ಲ. I could have helped. I could have helped. ನಾನು ಕರೀತಿರ್ಲಿಲ್ಲ. I would not have called. I would not have called. ನಾನು ಓದಬೇಕಾಗಿತ್ತು. I should have studied. I should have studied. ನಾನು ನೋಡಿರ್ಲಿಕ್ಕಿಲ್ಲ. I may not have seen. I may not have seen. ನಾನು ನೋಡಿರ್ಲಿಕ್ಕಿಲ್ಲ ಅಂದ್ರೆ ಐ ಮೇ ನಾಟ್ ಹ್ಯಾವ್ ಸೀನ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡವನ್ನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡವನ್ನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ರೈಟ್, ಲೆಟ್ಸ್ ಸ್ಟಾರ್ಟ್. ಇಲ್ಲಿಂದ ಶುರು ಮಾಡೋಣ. ನಾನು ಕೆಲಸ ಮಾಡಿರ್ಲಿಕ್ಕಿಲ್ಲ. I might not have worked. I might not have worked. ನಾನು ಮಾತಾಡಿರ್ಲಿಕ್ಕಿಲ್ಲ. I must not have spoken. I must not have spoken. ನಾನು ಡ್ಯಾನ್ಸ್ ಮಾಡ್ಬೋದಾಗಿತ್ತು. I could have danced. I could have danced. ನಾನು ಬಂದಿರ್ತಿದ್ದೆ. I would have arrived. I would have arrived. ನಾನು ಕ್ಲೀನ್ ಮಾಡ್ಬೋದಾಗಿತ್ತು. I should have cleaned. I should have cleaned. ಅಲ್ಲ, ಸಾರಿ, ಇದು ನಾನು ಕ್ಲೀನ್ ಮಾಡಬೇಕಾಗಿತ್ತು. ಐ ಶುಡ್ ಹ್ಯಾವ್ ಕ್ಲೀನ್ಡ್. ನಾನು ತಿಂದಿರ್ಲಿಕ್ಕಿಲ್ಲ. I may not have eaten. I may not have eaten. ನಾನು ಸೇರಿರಬಹುದು. I might have joined. I might have joined. ನಾನು ಅಡಿಗೆ ಮಾಡಿರಬೇಕು. I must have cooked. I must have cooked. ನಾನು ಕೊಡ್ಬೋದಾಗಿತ್ತು. I could have given. I could have given. ನಾನು ಸಹಾಯ ಮಾಡ್ತಿರ್ಲಿಲ್ಲ. I would not have helped. I would not have helped. ಓಕೆ. ನಾನು ಕಟ್ಟಬೇಕಿತ್ತು. I should have built. I should have built. ನಾನು ಉಳಿಸಿರಬಹುದು. I may have saved. I may have saved. ನಾನು ಗೆದ್ದಿರ್ಲಿಕ್ಕಿಲ್ಲ. I might not have won. I might not have won. ಒನ್. I might not have won. I might not have won. ವಿನ್ ಪಾಸ್ಟ್ ಟೆನ್ಸ್ ಒನ್. ಓನ್ ಸ್ಪೆಲ್ಲಿಂಗು OWN. ನಾನು ಬಂದಿರ್ಲಿಕ್ಕಿಲ್ಲ. I must not have come. I must not have come. ನಾನು ಖರೀದಿ ಮಾಡ್ಬೋದಿತ್ತು. I could have bought. I could have bought. ನಾನು ಮರ್ತಿರ್ತಿದ್ದೆ. I would have forgotten. I would have forgotten. ನಾನು ಹೊರಡಬಾರದಿತ್ತು. I should not have left. I should not have left. ನಾನು ಮುಗಿಸಿರ್ಲಿಕ್ಕಿಲ್ಲ. I may not have finished. I may not have finished. ನಾನು ಬರ್ದಿರಬಹುದು. I might have written. I might have written. ನಾನು ಹೋಗಿರಬೇಕು. I must have gone. I must have gone. ನನಗೆ ಪೇ ಮಾಡಕ್ಕೆ ಆಗ್ತಿರ್ಲಿಲ್ಲ. I could not have paid. I could not have paid. ನಾನು ಕ್ಲೀನ್ ಮಾಡ್ತಿದ್ದೆ. I would have cleaned. I would have cleaned. ನಾನು ಕುಡಿದಿರಬಹುದು. I may have drunk. I may have drunk. ನಾನು ಶುರು ಮಾಡಿರ್ಲಿಕ್ಕಿಲ್ಲ. I might not have started. I might not have started. ನಾನು ಬಂದಿರಬೇಕು. I must have arrived. I must have arrived. ನಾನು ಕಲಿಬೋದಾಗಿತ್ತು. I could have learned. I could have learned. ನಾನು ಕೊಡ್ತಿರ್ಲಿಲ್ಲ. I would not have given. I would not have given. ನಾನು ಸಹಾಯ ಮಾಡಬೇಕಿತ್ತು. I should have helped. I should have helped.
ಓಕೆ. ನನಗೆ ಮುಗಿಸಲು ಸಾಧ್ಯ ಆಗ್ತಿರ್ಲಿಲ್ಲ. I could not finish it. I could not finish it. ಐ ಕುಡ್ ನಾಟ್ ಹ್ಯಾವ್ ಬರಬೇಕು, ಹ್ಯಾವ್ ಮಿಸ್ ಆಗಿದೆ. ಐ ಕುಡ್ ನಾಟ್ ಹ್ಯಾವ್ ಫಿನಿಶ್ಡ್. I could not have finished it. I could not have finished it. ನಾನು ಪ್ರಯಾಣ ಮಾಡ್ತಿದ್ದೆ. I would have traveled. I would have traveled. ನಾನು ಪ್ರಯತ್ನ ಮಾಡಿರ್ಲಿಕ್ಕಿಲ್ಲ. I may not have tried. I may not have tried. ನಾನು ಓದಿರಬಹುದು. I might not. I might have studied. I might not. I might have studied. ನಿಧಾನ ಓದ್ರಿ. ನನಗೆ ಗೊತ್ತಿರ್ಲಿಕ್ಕಿಲ್ಲ. I must not have. No. I must not have. No. ಐ ಮಸ್ಟ್ ನಾಟ್ ಹ್ಯಾವ್ ನೋನ್. ನನಗೆ ಗೊತ್ತಿರ್ಲಿಕ್ಕಿಲ್ಲ. ನಾನು ಇನ್ವೈಟ್ ಮಾಡ್ಬೋದಾಗಿತ್ತು. I could have invited. I could have invited. ನಾನು ಉತ್ತರ ಕೊಡ್ತಿರ್ಲಿಲ್ಲ. I would not have answered. I would not have answered. ಐ ವುಡ್ ನಾಟ್ ಹ್ಯಾವ್ ಆನ್ಸರ್ಡ್. ಓಕೆ. ನಾನು ಉತ್ತರ ಕೊಡ್ತಿರ್ಲಿಲ್ಲ. ನಾನು ಮಾತಾಡಬಾರ್ದಿತ್ತು. I should not have spoken. I should not have spoken. ನಾನು ಗೆಲ್ತಿದ್ದೆ ಅಥವಾ ಗೆದ್ದಿರ್ತಿದ್ದೆ.